ಎಲ್ಲಿ ಸಿಕ್ಲಾ ಇದು ಸಕ್ಕರ ಇದು ನೀನ ಅಷ್ಟನಾ ಇದೊಂದು ನಂಗೆ ಸಿಕ್ತು ನೋಡ ಯಾವತ್ತು ಮಮ್ಮ ನಾವು ಉಪ್ಪು ಗಿಪ್ಪೆಲ್ಲ ಎಲ್ಲಿಟ್ಟೋದಲ್ಲ ಇಲ್ಲೇ ಎಲ್ಲ ನೆತಾಕ್ ಹೋಯ್ದು ಕಡ ನಮ್ಮ ಅಡುಗೆ ಮಾಡೋ ಜಾಗದಲ್ಲಿ ಕವರ್ ನಿಮ್ದ ಎಲ್ಲರಿಗೂ ಬಾಯಿಗಾರ ಸಿಕ್ತು ಇಲ್ಲ ಕಳ್ಸೋದ ಕಣೆ ಛತ್ರಿ ಅಲ್ವಾ ಛತ್ರಿ ಕಳ್ಸೋದ ಬೇರೆ ಸಣ್ಣ ಕುಡಿಬೇಡಿ ಅಷ್ಟು ಮುರ್ದಾಗ ಪಿಕ್ಚರು ಹಂಗೆ ಸೀಳು ಹಂಗೆ ಮುದ್ದಿಗೆ ಹಿಂಗೆ 4 ಭಾಗವ ಹಿಂಗಿರ್ಬೇಕು ನಾಕಿ ಇದನ್ನು ತೊಳಿಬೇಕು ಆಮೇಲೆ ನೀಟಾಗಿ ನೋಡ್ತಾರೆ ಬೇರೆ ದೊಡ್ಡದ ತರ್ಬೇಕಿಲ್ಲ ಇದು ಚೆನ್ನಾಗಲ್ಲ ಅಂತಾರೆ ಹೊಲ್ಸ ಮಾಡ್ತಾರೆ ಇದು ಯಾರು ತಿನ್ನೋದೇನು ಬೇಡ ನಾನು ತಿಂತೀನಿ ಯಾರು ತಿನ್ನೋದೇನು ಬೇಡ ಇವತ್ತು ಒತ್ತೋಗದ ಸೊಟ್ಟು ಕರ್ಕ್ಲಾಗೋ ತಡಿ ನೋಡು ಚೆನ್ನಾಗದೆ ಎಲ್ಲ ಕಳೆದು ತಿನ್ನಕ್ಕೆ ಅದಕ್ಕೆ ನೀವು ಯಾರು ತಿನ್ಬೇಡಿ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಕರ್ಕ್ಲದ್ದು ಆಗುತ್ತೆ ತಡಿ ನೋಡು ಒಂದು ಇದನ್ನ ಮಡ್ಕೆಲ್ ಮಾಡ್ಬೇಕಾ ಮಡ್ಕೆಲ್ ಮಾಡಿ ಉಲ್ಲೆಕಡ್ಡಿ ತಗೊಂಡು ಉಲ್ಲೆಕಡ್ಡಿಲಿ ತುರುಬೇಕು ಉಲ್ಲೆಕಡ್ಡಿನೇ ಆಗ್ಬೇಕು ಉಲ್ಲೆಕಡ್ಡಿನೇ ಆಗ್ಬೇಕು ಉಲ್ಲೆಕಡ್ಡಿ ಮಡಿಕೆಯಲ್ಲಿ ಆಮೇಲೆ ಮುಕ್ತದೆಲೆ ತಗೊಂಡು ಮುಚ್ಚಿ ಡ್ರೈ ಮಾಡಬೇಕು ಒಂದು 10 ನಿಮಿಷ ಒಂದು 5-10 ನಿಮಿಷ ಹಂಗೆ ಬಿಡ್ಬೇಕು ಬೇಸಕ್ಕೆ ಹೋಗ್ಬೇಕು ಒಲೆ ಮೇಲೆ ಇಡಬಾರ್ದು 10 ನಿಮಿಷ ಆದ್ಮೇಲೆ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಅದಕ್ಕೆ ಗೆಜ್ಜಿರೋದು ಆಗ ಇದನ್ನ ಒಲೆ ಮೇಲೆ ಇಟ್ಟು ಕುದಿಸ್ಬೇಕು ಒಂದು 5 ನಿಮಿಷ ಕುದಿಸ್ಬೇಕು ಆಮೇಲೆ ಮತ್ತೆ ಅದನ್ನ ಬಟ್ಟೆ ಹಾಕ್ಬಾರ್ದು ಮುಕ್ತದೆಲೆ ಇವನ್ನೆಲ್ಲ ತಗೊಂಡು ಪೂರ ಇದಕ್ಕೆ ಫಿಲಪ್ ಹಂಗೆ ಕಟ್ಟಿ ದಾರ ಕಟ್ಟಿ ಸುಂದರ ಏನ್ ಹಾಕಂಗೆ ಆತತ್ರ ಓರಿ ಬಿಡು ಏನು ಸೌದೆ ನಾವು ಮಲ್ಟಿಗೆ ಬರುವ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹೊಲದಲ್ಲಿ ಅಣಬೆ ಗೊಜ್ಜು ಇವತ್ತು ಸರಿ ಚಿಕನ್ ಮಾಡಿದ್ವಲ್ಲ ಅದೇ ಜಾಗ ಈ ಸರಿ ಅಣಬೆ ಸಿಕ್ಕಿತೆ ಅಂತ ಅಣಬೆ ಗೊಜ್ಜು ಮಾಡ್ತಿದ್ವಿ ಅಣಬೆ ಉರುಕ್ಲಿದು ಅಣಬೆ ಗೊಜ್ಜಲ್ಲ ಗಿಡ ಮಾಡಿ ಸುಡೋದು ಅಂತ ಹಂಗೆ ಸುಡೋದು ಈರಿ ಸುಟ್ಟಂಗೆ ಈರಿ ಬೋಟಿ ಸಿಡ್ತೀವಲ್ಲ ಇದನ್ನ ಜಾಸ್ತಿ ಇನ್ನೂ ಬಿಡ್ಬೇಕಿದ್ರೆ ಲೆಕ್ಕ ಜನ್ಮಕ್ಕೆ ಹೋಗೋ ಈ ಜಾಸ್ತಿ ನೆನೆಸ್ಬೇಕು ಅದನ್ನ ಬಿಡೋದು ಬಿಟ್ಟು ಸುಟ್ಟೋಗಲ್ವಲ್ಲ ಅದು ಬರೀ ಇಂಥದೆಯ ಹಿಡಿಲ್ಲ ಬೆಂಕಿ ಹಿಡಿಲ್ಲ ಅಲ್ಲಿ ಮೂರಿನೇ ಆಗ್ತಿಲ್ಲ ಅದು ಹೊಗೆ ಬರ್ಸ್ಕೊ ಕೂತವನೇ ಹೊರೆನೂ ಚೆನ್ನಾಗಿ ಹಾಕಿಲ್ಲ ಅವನೇ ಹಾಕಿರೋದು ಗಿಡ ಯಾವೆರಡು ಕಲ್ ನಾನು ಹಾಕಿತ್ತು ಈ ಗಿಡಿ ತಡಿ ನೋಡೋಣ ಯಾವ ಥರ ಬರುತ್ತೆ ಕಪ್ಪಗಾಗುತ್ತಾ ಏನಾಗುತ್ತೆ ನೋಡೋಣ ಬೆಳ್ಳಗಾಗುತ್ತಾ ಕೆಂದಗಾಗುತ್ತೆ ನೋಡ ಚೆನ್ನಾಗಿ ಮಾಡವನೆ ಖಾರ ಎಲ್ಲ ಹಾಕಿ ನೀಟಾಗಿ ಮಾಡವನೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನೋ ತಲೆ ಓಡಿಸಿ ಸುಡ್ತಾ ಇದ್ದಾನೆ ಅಣ್ಮೇನ ಏನು ಹಸಿತಿದ್ರು ಏನು ಸಾಯಕಲ್ಲ ಪಕ್ಕಾ ನ್ಯಾಚುರಲ್ಲ ಅಣಬೆ ಇಟ್ಬಿಟ್ಟು ಅಂಡಸ್ ಬಂದ್ಬತ್ತೈತಂದ್ರೆ ಇಲ್ಲಿ ಕೇಳಿದ ವಿಚಾರ ಈಗ ಹಾಕು ಊರೇ ಬರುತ್ತೆ ಅದು ಕತ್ತಲ್ಲಿ ನೀವು ಹಾಕ್ತಿರೋದು ನೋಡಿ ಕತ್ತೆ ಹಾಕು ಹಂಗೆ ಟೇಸ್ಟ್ ಆಗಿದೆ ಅಂತ ಹೇಳ್ತೀರಾ ಕಾಂತರಾಜ್ ಅವರೇ? ಸೂಪರ್ ಆಗಿದೆ. ಅಲ್ಲಿ ಕುದಿ ಸ್ಟಾರ್ಟ್ ಆಗಿದೆ. ಇಲ್ಲಿ ಸುಟ್ಟ ಅಣಬೆ ಟೇಸ್ಟ್ ನೋಡ್ತಿದ್ದಾರೆ. ಅಣಬೆ ತಿಂದಿಲ್ಲ ಅಂದ್ರೆ ತಿನ್ನ ಸಾಯಲ್ಲ. ಕೊಡ ಇವನಿಗೆ ಒಂದು ಸ್ವಲ್ಪ ಕೊಡ. ಎಣ್ಣೆ ಕುಡಿಯಕ್ಕೆ ಚಾಯ್ತಾ? ಎಣ್ಣೆ ಕುಡಿಯಕ್ಕೆ ಚೆನ್ನಾಯ್ತಲ್ಲ? ಚೆನ್ನಾಯ್ತಾ?
ಉಪ್ಪು ಖಾರ ಹೆಂಗಿದೆ ಅದನ್ನ ಎತ್ತಿರ ಒಳಕೆ ಹಾಸ್ಬಿಡ್ತಿದ್ದೆ ಬಿದ್ದಿರ ಇದ್ರು ತಿಂದು ಆಮೇಲೆ ಅವಳು ಬಾ ಎತ್ಕೊಂಡು ಈ ಕಡೆಗೆ. ಸಕ್ಕದೇ ಅಲ್ವಾ? ಹೆಂಗಿತ್ರಿ ಚರಣ್ ಕುಮಾರ್ ಅವ್ರು? ಈ ಕಡೆಗೆ ತಿರುಗಿ ಹೇಳಿ. ಸುಟ್ಟಣಬೆ ಅಂತ ಅದ್ರ ಹೆಸರು. ಸುಟ್ಟಣಬೆ ಗತ್ತೆ ಗತ್ತು. ನಮಗೆಲ್ಲ ಗೊತ್ತಾಗೋಯ್ತು. ಆಸ್ಪತ್ರೆ ಹೋಗ್ಬರ ನಂದೆ ನಿಮಗೆ ನಮೀಗ ತಬನ್ನಿ ತಿನ್ನಿ ತಡ್ರಿ ಹೋಗ್ಬರ. ಹಾಂ ಸುಟ್ಟಣಬೆ ತಿನ್ನಲ್ವಾ? ನೋಡಿ ಸುಟ್ಟಣಬೆ ಹೆಂಗಿದೆ ಅಂತ. ನೀಟಾಗಿ ರೋಸ್ಟ್ ಆಗಿ ಸುಟ್ಟಿದ್ದಾನೆ. ಖಾರ ಮಿಕ್ಸ್ ಮಾಡಿ ಸಖತ್ತಾಗಿ ಬೇಕಿಂಗ್ ಆಗಿದೆ. ಟೇಸ್ಟ್ ಮಾಡೋಣ ಬನ್ನಿ. ಸುಟ್ಟಣಬೆ ತೋರಿಸಿದ್ನಲ್ಲ ಮಾಡ್ಕೊಂಡು ತಿನ್ನಿ. ನಿಮ್ಮ ಕಡೆ ಟೇಸ್ಟ್ ಅದ ಸೂಪರ್ ಆಗಿರುತ್ತೆ. ಚೆನ್ನಾಗಿ ಖಾರ ಹಿಡ್ದಿತ್ತು ಕಣ. ಕೊಡ್ಲಾ ಮಾಮ? ಇನ್ನೊಂದು ಸ್ವಲ್ಪ ಕೊಡ್ಲಾ? ದುಡ್ಡಿಲ್ಲ ಅಂತ. ಆಯ್ತು. ಈಗ ಸೀದಾ ಎಲ್ಲಿ ಬರ್ಬೇಕು? ನಡೆದು ಇಲ್ಲ ಸ್ಲೈಸಿ ನೀವು ಬತ್ತೀಯಾ? ಆಯ್ತು, 8:30 ಫೋನ್ ಮಾಡ್ತೀನಿ. ಸರಿ ಬತ್ತೀಯಾ? ಏನು ಮಾಡ್ತೀನಿ ಮನೇಲಿ? ಯಾರು ನಿಮ್ಮ ಬೇರೆ ತಿನ್ಲ? ಬೇರೆ ತಿನ್ನ. ಸರಿ ಆಯ್ತು. ಒಳಕೆಲ್ಲ ಖಾರ ಹಿಡ್ದಿಲ್ಲ ಅಂದೆ ಬರ್ತೀನಿ. ಹಾಂ ಚೆನ್ನಾಗಿದೆ. ಹೆಂಗದೆ? ಇದು ಎಕ್ಸ್ಟ್ರಾ ಗೊಜ್ಜು, ಹಂಗೆ ಅಣಬೆ ಗೊಜ್ಜು. ಇದು ಇನ್ನು ಒಲೆ ನೋಡಿ, ಒಲೆ ಯಾವ ಸ್ಟೈಲಲ್ಲಿ ಹಾಕಿದ್ದಾರೆ. ಸಿಂಪಲ್ ಆಗಿದೆ, ಚಿಕ್ಕದಾಗಿದ್ರು ಚೊಕ್ಕವಾಗಿದೆ ಅಂತ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೋಡಿ ಕುದೀತಾ ಇದೆ. ಇಲ್ಲ ಹೇಳಿ, ಏನಾದ್ರು ಒಂದು ಹೇಳಿ. ಬಂತು, ರೆಡಿ ಆಯಿತು ಗೊಜ್ಜು. ಇದೇ ಎಲೆ ತಿನ್ಬೇಕು, ಬೇರೆ ಎಲೆ ತಿಂದ್ರೆ ಸತ್ತೋಗ್ತೀರಿ. ಎಂಥ ಎಲೆನ? ಎಂಥ ಎಲೆ ಇದು? ಮುತ್ಗುದೆಲೆ. ಇದೇ ಎಲೆ ತಿನ್ಬೇಕು, ಬೇರೆ ಎಲೆ ತಿನ್ನಕ್ಕೆ ಹೋಗ್ಬಾರ್ದು. ಬೇರೆ ಎಲೆ ತಿಂದರೆ ಸತ್ತೋಗ್ತಾರೆ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ಎಲೆಯಲ್ಲಿ ತಿಂದರೆ. ಐಟಮ್ ಹೆಂಗಿದೆ ನೋಡಿ. ಚರಣ್ ಅವ್ರು ಟೇಸ್ಟ್ ಮಾಡ್ತಾ ಇದ್ದಾರೆ ಗೊಜ್ಜಿಂದ. ಒಂಟಿ ಹೊಲದಲ್ಲಿ ಇವತ್ತು ಅಣಬೆ ಗೊಜ್ಜು. ಹೇಮಂತ್ ಕುಮಾರ್ ಟೇಸ್ಟ್ ಹೆಂಗಿದೆ ಹಂಗೆ ಹೇಳಿ. ಹಾಂ, ಪ್ರದೀಪ್ ಕುಮಾರ್ ಅವರೇ ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗಾ? ಕಾಂತರಾಜ್? ನಾವು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲರೂ ವಾಂಗ ಅಷ್ಟೇ.